Hello guys, welcome back to our channel. I'm Arunashri. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ. ಓಕೆ, ನಾವು ಪ್ರೀವಿಯಸ್ ಕ್ಲಾಸಸಲ್ಲಿ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ನೋಡಿದ್ವಿ ಅಲ್ವಾ. ಸೊ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಫ್ರಂಟ್ ಎಂಡ್ ಡೆವಲಪ್ಮೆಂಟಲ್ಲಿ ಹೇಗೆ ಹೆಡ್ ಬಾಡಿ ಆ್ಯಂಡ್ ಅದರೊಳಗೆ ಏನೇನು ಟ್ಯಾಗ್ಸ್ ಇರ್ತದೆ, ಹೆಡ್ ಒಳಗೆ ಏನೇನು ಇರ್ತದೆ, ಹೆಡ್ ಒಳಗೆ ಟೈಟಲು, ಮೆಟಾ ಟ್ಯಾಗು, ಸೊ ಆ ಥರ ಎಲ್ಲ ಟ್ಯಾಗ್ಸ್ ಅನ್ನೋದು ಇರ್ತದೆ ಅಲ್ವಾ. ಮತ್ತು document.html ಆ್ಯಂಡ್ ಹಿಸ್ಟ್ರಿ ಆಫ್ HTML ಎಲ್ಲ ನೋಡಿದ್ವಿ ಆ್ಯಂಡ್ ಬೇಸಿಕ್ ಸ್ಟ್ರಕ್ಚರ್ ಆಫ್ HTML ಕೂಡ ನಾವು ನೋಡಿದ್ದೀವಿ. ಈಗ ಏನು ನೋಡೋಣ ಅಂತಂದರೆ ಟ್ಯಾಗ್ಸ್. ಸೊ ಯಾವ ಟ್ಯಾಗ್ಸ್ನ ನಾವು HTML ಅಲ್ಲಿ ಯೂಸ್ ಮಾಡ್ಬೋದು, ಯಾವ ಥರ ಯೂಸ್ ಮಾಡ್ಬೋದು ಆ ಟ್ಯಾಗ್ಸ್ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ಹೆಡ್ಡಿಂಗ್ ಟ್ಯಾಗ್ಸ್ ಅಂತ ಇರುತ್ತೆ. ಹೆಡ್ಡಿಂಗ್ ಟ್ಯಾಗ್ಸ್ ಟೋಟಲ್ ಆಗಿ 6 ಇರುತ್ತೆ. H1, H2, H3, H4, H5, H6 ಈ ಥರ 6 ಹೆಡ್ಡಿಂಗ್ ಟ್ಯಾಗ್ಸು ಇರ್ತವೆ. ಈ 6 ಹೆಡ್ಡಿಂಗ್ ಟ್ಯಾಗ್ಸಲ್ಲಿ ಏನು ಡಿಫ್ರೆನ್ಸು, ಫಸ್ಟ್ ಹೆಡ್ಡಿಂಗ್ ಟ್ಯಾಗ್ಸು ಬಿಗರ್ ಲೆಟರ್ಸ್ ಆಗಿ ನಮಗೆ ಕಾಣಿಸುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ವೆಲ್ಕಮ್ ಇದು H1 ಟ್ಯಾಗು. H2 ಅಲ್ಲಿ ಹೆಂಗೆ ಕಾಣಿಸುತ್ತೆ ಅಂತಂದರೆ ವೆಲ್ಕಮ್. ನಾನು ಇದನ್ನು ಕೋಡ್ ಹಾಕಿ ಮತ್ತೆ ತೋರಿಸ್ತೀನಿ. ಓಕೆ, ಕೋಡ್ ಹಾಕಿ ತೋರಿಸಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಕೋಡ್ ಹಾಕೋಣ. ಓಕೆ, ಸೊ ಈ ಥರ ವೇರಿಯೇಷನ್ಸ್ ಅನ್ನೋದು ಇರುತ್ತೆ. H1ಗೂ H2ಗೂ ಇದೇ ಡಿಫ್ರೆನ್ಸು. ಟೋಟಲ್ ನಾವು 6 ಟ್ಯಾಗ್ಸ್ನ ನಾವು ಎಲ್ಲಿ ಬೇಕಂದರೆ ಅಲ್ಲಿ ಬಳಸ್ಬೋದು. ಇದನ್ನು ಪ್ಯಾರಾಗ್ರಾಫ್ ಟ್ಯಾಗಲ್ಲಿ ಆಗಿರ್ಬೋದು, ಇಲ್ಲ ಬಾಡಿಯಲ್ಲಿ ಆಗಿರ್ಬೋದು, ಇಲ್ಲ ಹೆಡ್ ಪಾರ್ಟಲ್ಲಿ ಆಗಿರ್ಬೋದು. ಹೆಡ್ ಪಾರ್ಟ್ ಅಂತಂದರೆ ಯಾವ ಥರ ಇರುತ್ತೆ, ದಿಸ್ ಇಸ್ ಅ ಹೆಡ್ ಪಾರ್ಟ್, ರೈಟ್. ಸೊ ಹೆಡ್ ಪಾರ್ಟಲ್ಲಾದರೂ ನಾವು ಇದನ್ನು ಹೆಡ್ಡಿಂಗ್ಸ್ನ ಯೂಸ್ ಮಾಡ್ಬೋದು ಆ್ಯಂಡ್ ಬಾಡಿ ಪಾರ್ಟಲ್ಲಿ ಕೂಡ ನಾವು ಈ ಹೆಡ್ಡಿಂಗ್ ಟ್ಯಾಗ್ಸ್ನ ಯೂಸ್ ಮಾಡ್ಬೋದು. ಸೊ ಹೆಡ್ ಪಾರ್ಟ್ಗೂ ಬಾಡಿ ಪಾರ್ಟ್ಗೂ ಎಂಡಿಂಗ್ ಟ್ಯಾಗ್ಸ್ ಇರುತ್ತೆ. ಅದೇ ಥರ H1 ಟ್ಯಾಗು ಕೂಡ ಸ್ಟಾರ್ಟ್ ಆದರೆ ಎಂಡಿಂಗ್ ಟ್ಯಾಗ್ ಅನ್ನೋದು ಈ ಥರ ಇರುತ್ತೆ. ಸೊ ಅರ್ಥ ಆಯ್ತಾ, ಇವು ಹೆಡ್ಡಿಂಗ್ ಟ್ಯಾಗ್ಸ್ ಅಂತ ಅರ್ಥ. ಸೊ ನಾವು ಕೋಡ್ ಮಾಡೋವಾಗ ಬೇಕಾದರೆ ನಾನು ಡಿಟೇಲ್ ಆಗಿ ಇನ್ನೊಂದು ಸರಿ ಕೋಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ನಾವು ಕೋಡಲ್ಲಿ ಹಾಕ್ತೀವಿ ಅಂತ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒಂದು ಬಂದುಬಿಟ್ಟು ಪ್ಯಾರಾಗ್ರಾಫ್ ಟ್ಯಾಗ್ ಅಂತ. ಪ್ಯಾರಾಗ್ರಾಫ್ ಟ್ಯಾಗ್ಸ್. ಸೊ ಪ್ಯಾರಾಗ್ರಾಫ್ ಟ್ಯಾಗ್ ಅಂತಂದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್. ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ಇದರಲ್ಲಿ ಬೇಕಾದರೆ ಸ್ಟೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದಕ್ಕೂ ಇದೆ ಸ್ಟಾರ್ಟಿಂಗ್ ಟ್ಯಾಗ್ ಇದೆ ಆ್ಯಂಡ್ ಎಂಡಿಂಗ್ ಟ್ಯಾಗ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಮೈ ಚಾನಲ್ ಸೊ ಅಂತಿರುತ್ತಲ್ವ, ಇದು ಒಂದು ಪ್ಯಾರಾಗ್ರಾಫ್. ಇಲ್ಲ ನೀನು ಬೇಕಾದರೆ ಎಷ್ಟು ಲೈನ್ಸ್ ಬೇಕಾದರೂ ಬರ್ಕೋಬೋದು ಈ ಪ್ಯಾರಾಗ್ರಾಫ್ ಒಂದು ಟ್ಯಾಗಲ್ಲಿ. ಅರ್ಥ ಆಯಿತಾ. ಸೊ ಔಟ್ಪುಟ್ ಕೂಡ ಇದರಲ್ಲಿ ಹೆಂಗೆ ಕಾಣಿಸುತ್ತೋ ಅದೇ ಥರನೇ ಔಟ್ಪುಟ್ ನಮಗೆ ಬರುತ್ತೆ. ನೀನು ಇಲ್ಲಿ ಕಾಮ ಕೊಟ್ಟಿದ್ರೆ ಕಾಮ, ಫುಲ್ ಸ್ಟಾಪ್ ಕೊಟ್ಟಿದ್ರೆ ಫುಲ್ ಸ್ಟಾಪ್, ಏನು ಬಂದಿದ್ರು ಕೂಡ ನಿಮಗೆ ಔಟ್ಪುಟ್ಟಲ್ಲಿ ಇದು ತೋರಿಸುತ್ತೆ. ಅರ್ಥ ಆಯಿತಾ. ನೆಕ್ಸ್ಟ್ ಥರ್ಡ್ ಟ್ಯಾಗ್ ಬಂದುಬಿಟ್ಟು ಬ್ರೇಕ್ ಟ್ಯಾಗ್. ಬ್ರೇಕ್ ಟ್ಯಾಗಲ್ಲಿ ಕ್ಲೋಸ್ ಟ್ಯಾಗ್ ಅನ್ನೋದು ಇರಲ್ಲ. BR ಅಂತ ನಾವು ಇದನ್ನು ಕರಿತೀವಿ ಟ್ಯಾಗ್ನ. ಆ್ಯಂಡ್ ಇದಕ್ಕೆ ಕ್ಲೋಸ್ ಟ್ಯಾಗ್ ಇರಲ್ಲ, ನೋ ಕ್ಲೋಸ್ ಟ್ಯಾಗ್. ಓಕೆ, ಸೊ ಬ್ರೇಕ್ ಟ್ಯಾಗ್ ಅನ್ನೋದು ಇದು ಎಂಟಿ ಟ್ಯಾಗ್. ನಾನು ಇದು ಎಲ್ಲಿ ಯೂಸ್ ಮಾಡ್ತೀನಿ ಅಂದರೆ, ಈಗ ಪ್ಯಾರಾಗ್ರಾಫ್ ಇಲ್ಲಿಂದ ಇಲ್ಲಿವರೆಗೂ ಸ್ಟಾರ್ಟ್ ಆಗಿದೆ, ಸಮಥಿಂಗ್ ಏನೇನೋ ಬರ್ದಿದ್ದೀನಿ ಇಲ್ಲಿ. ಓಕೆ, ದಿಸ್ ಇಸ್ ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಐ ಆಮ್ ಅರುಣಶ್ರೀ ಅಂತ ಬರ್ದಿದ್ದೀನಿ ಇಲ್ಲಿ. ಓಕೆ, ಐ ಆಮ್ ಅರುಣಶ್ರೀ. ಓಕೆ, ಇಲ್ಲಿ ನಾನು ಬಿ ಆರ್ ಸಿಂಬಲ್ನ ಯೂಸ್ ಮಾಡ್ತೀನಿ. BR ಸಿಂಬಲ್ನ ಯೂಸ್ ಮಾಡಿದ್ರೆ ಲೈನ್ ಅನ್ನೋದು ಇಲ್ಲೇ ಸ್ಟಾಪ್ ಆಗಿ ನೆಕ್ಸ್ಟ್ ಲೈನಿಂದ ಕಂಟಿನ್ಯೂ ಆಗುತ್ತೆ. ಔಟ್ಪುಟ್ ಬಂದುಬಿಟ್ಟು ಐ ಆಮ್ ಅರುಣಶ್ರೀ. ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ ಅದು. ಯಾಕೆ ಅಂತಂದರೆ ದಿಸ್ ಈಸ್ ಮೈ ಚಾನಲ್, BR ಟ್ಯಾಗ್ನ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಲೈನ್ಗೆ ಹೋಗಿ ದಿಸ್ ಈಸ್ ಮೈ ಚಾನಲ್ ಅಂತ ಔಟ್ಪುಟ್ ಅನ್ನೋದು ಪ್ರಿಂಟ್ ಮಾಡುತ್ತೆ. ಸೊ ಅದು ಬಂದುಬಿಟ್ಟು ಯಾವುದು ಬ್ರೇಕ್ ಟ್ಯಾಗು. ಇನ್ನೊಂದು ಪ್ರೀ ಪರ್ಫಾರ್ಮ್ಡ್ ಟ್ಯಾಗ್ ಅಂತ. ಪ್ರೀ ಪರ್ಫಾರ್ಮ್ಡ್ ಟ್ಯಾಗ್ ಅಂತಂದರೆ ಇಟ್ ಈಸ್ ನಾಟ್ ಚೇಂಜ್ ಇನ್ ದ ಫಾಂಟ್ ಸೈಜ್ ಆಲ್ಸೋ. ಪ್ರೀ ಪರ್ಫಾರ್ಮ್ಡ್ ಟ್ಯಾಗಲ್ಲಿ ಫಾಂಟ್ ಸೈಜ್ ಕೂಡ ಚೇಂಜ್ ಆಗಲ್ಲ. ಪ್ರೀ ಫಾರ್ಮ್ಡ್ ಅಂತಾದರೂ ಕರಿಬೋದು, ಪ್ರೀ ಫಾರ್ಮ್ಯಾಟೆಡ್ ಟ್ಯಾಗ್ ಅಂತಾದರೂ ಕರಿಬೋದು. ಇಲ್ಲಿ ಏನು ಅಂತಂದರೆ ಇಟ್ ವಿಲ್ ಗಿವ್ ದ ಕಂಟೆಂಟ್ ಆ್ಯಸ್ ಇಟ್ ಈಸ್. ಓಕೆ, ಹೆಂಗಿದ್ರೆ ಹಂಗೆ ಕೊಡುತ್ತೆ. ಈವನ್ ಅದು ಫಾಂಟ್ ಸೈಜ್ ಕೂಡ ಚೇಂಜ್ ಮಾಡಲ್ಲ. ಬಟ್ ಇದರಲ್ಲಿ ನಾವು ಬ್ರೇಕ್ ಟ್ಯಾಗ್ನ ಯೂಸ್ ಮಾಡೋ ಹಾಗಿಲ್ಲ. ಅರ್ಥ ಆಯಿತಾ. ನೋಡಿ ಇನ್ನೊಂದು ಸರಿ ಬರಿತೀನಿ. ಇಟ್ ವಿಲ್ ಗಿವ್ ಕಂಟೆಂಟ್ ಆ್ಯಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ನೋ ಯೂಸ್ ಆಫ್ ಬ್ರೇಕ್ ಟ್ಯಾಗ್. ಅರ್ಥ ಆಯ್ತಾ. ನೆಕ್ಸ್ಟ್ ಇಟ್ ಈಸ್ ನಾಟ್ ಚೇಂಜ್ ಇಟ್ಸ್ ಫಾಂಟ್ ಸೈಜ್ ಆಲ್ಸೋ. ಸೊ ಅರ್ಥ ಆಯ್ತಾ. ಇವಾಗ ನಾವು ಪ್ರೀ ಅನ್ನೋ ಟ್ಯಾಗ್ನ ಯೂಸ್ ಮಾಡಿದ್ದೀವಿ. ದಿಸ್ ಈಸ್ ಅ ಎಂಡಿಂಗ್ ಟ್ಯಾಗ್ ಆಫ್ ದ ಪ್ರೀ. ಐ ಕಾಣಿಸಿದೆ. ಪ್ರೀ ಅನ್ನೋದು ಸ್ಟಾರ್ಟಿಂಗ್ ಟ್ಯಾಗು ಆ್ಯಂಡ್ ಪ್ರೀ ಅನ್ನೋದು ಎಂಡಿಂಗ್ ಟ್ಯಾಗು. ಇದರಲ್ಲಿ ನೀವು ಯಾವ ಥರ ಈ ಥರ ಇಟ್ಯಾಲಿಕಲ್ ಬರ್ತಿದ್ರು ಕೂಡ ಅದು ಇಟ್ಯಾಲಿಕಲ್ಲೇ ನಿಮಗೆ ಔಟ್ಪುಟ್ ತೋರಿಸುತ್ತೆ. ಏನದ್ರಲ್ಲಿ ಕೂಡ ಚೇಂಜ್ ಮಾಡಲ್ಲ. ಅರ್ಥ ಆಯ್ತಾ. ಓಕೆ, ನೆಕ್ಸ್ಟ್ ಟ್ಯಾಗ್ನ ನೋಡೋಣ. ಸೆಕ್ಷನ್ ಆ್ಯಂಡ್ ದ ಡಿವಿಷನ್ ಟ್ಯಾಗ್.
ನೆಕ್ಸ್ಟ್ ಫಿಫ್ತ್ ಟ್ಯಾಗು ಸೆಕ್ಷನ್ ಆ್ಯಂಡ್ ಡಿವಿಷನ್ ಟ್ಯಾಗ್. ಏನಿದು ಸೆಕ್ಷನ್ ಆ್ಯಂಡ್ ಡಿವಿಷನ್ ಟ್ಯಾಗ್ ಅಂತಂದರೆ ಸೆಕ್ಷನ್ ಒಳಗೆ ಎಷ್ಟಾದರೂ ಪ್ಯಾರಾಗ್ರಾಫ್ ಟ್ಯಾಗ್ ಇರ್ಬೋದು, ಎಷ್ಟಾದರೂ ಹೆಡ್ಡಿಂಗ್ ಟ್ಯಾಗ್ಸ್ ಇರ್ಬೋದು, ಪ್ರೀ ಟ್ಯಾಗ್ಸ್ ಇರ್ಬೋದು, ಅರ್ಥ ಆಯ್ತಾ. ಸೆಕ್ಷನ್ ಆ್ಯಂಡ್ ಡಿವಿಷನ್, ಈಗ ಡಿವಿಷನ್ ಒಳಗೆ ಕೂಡ ಅಷ್ಟೇ, ನೀನು ಎಷ್ಟಾದರೂ ಪ್ಯಾರಾಗ್ರಾಫ್ ಟ್ಯಾಗ್ಸ್ ತಗೋ, ಎಷ್ಟಾದರೂ ಹೆಡ್ಡಿಂಗ್ಸ್ ಟ್ಯಾಗ್ಸ್ ತಗೋ, ಅದು ಪೇರೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸೆಕ್ಷನ್ ಅಂತ ತೊಗೊಂಡಿದ್ದೀನಿ, ಇದು ಸ್ಟಾರ್ಟಿಂಗ್ ಟ್ಯಾಗ್, ದಿಸ್ ಇಸ್ ಅ ಎಂಡಿಂಗ್ ಟ್ಯಾಗ್ ಅಲ್ವಾ. ಸೊ ಇದರಲ್ಲಿ ನಾನು ಪಿ ಟ್ಯಾಗ್ ಬರ್ಕೋತೀನಿ, ಆ್ಯಂಡ್ ಇದರಲ್ಲಿ ನಾನು ಹೆಚ್ ಟ್ಯಾಗ್ ಬರ್ಕೋತೀನಿ, ಆ್ಯಂಡ್ ಇದರಲ್ಲಿ ನಾನು ಪ್ರೀ ಫಾರ್ಮೆಟೆಡ್ ಟ್ಯಾಗ್ ಕೂಡ ನಾನು ಇಲ್ಲಿ ಯೂಸ್ ಮಾಡ್ತೀನಿ, ಅರ್ಥ ಆಯ್ತಾ. ಅದೇ ಥರ ಡಿವಿಷನ್ ಕೂಡ, ಇವೆಲ್ಲ ಚಿಲ್ಡ್ರನ್ಸ್ ಆದರೆ ಇದು ಪೇರೆಂಟ್, ಓಕೆ. ಇವೆಲ್ಲ ಚಿಲ್ಡ್ರನ್ಸ್ ಆದರೆ ಇದು ಬಂದುಬಿಟ್ಟು ಪೇರೆಂಟ್. ಇನ್ನು ಡಿವಿಷನ್ ಟ್ಯಾಗ್ ಒಳಗೆ ಕೂಡ ಸೇಮ್, ನೀನು ಎಷ್ಟು ಬೇಕಾದರೂ ಪ್ಯಾರಾಗ್ರಾಫ್ ಟ್ಯಾಗ್ಸ್ ಯೂಸ್ ಮಾಡ್ಕೋಬೋದು, ಆ್ಯಂಡ್ ಎಷ್ಟು ಬೇಕಾದರೂ ಪ್ರೀ ಟ್ಯಾಗ್ಸ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಅರ್ಥ ಆಯ್ತಾ. ನೆಕ್ಸ್ಟ್ ಸಿಕ್ಸ್ತ್ ಟ್ಯಾಗ್ ಬಂದುಬಿಟ್ಟು ಕಮೆಂಟನ್ನು ನಾವು ಯಾವ ಥರ ಯೂಸ್ ಮಾಡ್ತೀವಿ, ಕಂಪ್ಯೂಟರಲ್ಲಾದರೆ ಲ್ಯಾಪ್ಟಾಪಲ್ಲಿ ಆದರೆ ಕಂಟ್ರೋಲ್ ಪ್ಲಸ್ ಬ್ಲ್ಯಾಕ್ ಸ್ಲ್ಯಾಶ್, ಓಕೆ. ಅದನ್ನು ಟೈಪ್ ಮಾಡಿದ ತಕ್ಷಣ ನೀವೇನೇನು ಸೆಲೆಕ್ಟ್ ಮಾಡಿರ್ತೀರೋ ಅದೆಲ್ಲ ಕಮೆಂಟ್ ಒಳಗೆ ಹೊಟ್ಟೋಗುತ್ತೆ. ಲೈಕ್ ಕಮೆಂಟ್ ಅಂದರೆ ಈ ಥರ ಇರುತ್ತಲ್ವಾ. ಸೊ ಸಿಂಗಲ್ ಲೈನ್ ಕಮೆಂಟ್, ಡಬಲ್ ಲೈನ್ ಕಮೆಂಟ್, ಮಲ್ಟಿ ಲೈನ್ ಕಮೆಂಟ್, ಆ ಥರ ನೀವು ಎಷ್ಟು ಲೈನ್ ಬೇಕಾದರೂ ಅಷ್ಟು ಲೈನನ್ನು ಕಮೆಂಟ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ಟ್ಯಾಗ್, ಕ್ವಯಟ್ ಟ್ಯಾಗ್ ಅಂತ ಕೂಡ ಕರಿತೀವಿ ಇದನ್ನು. ಯಾಕೆ ಅಂತಂದರೆ ಕ್ವಯಟ್ ಟ್ಯಾಗ್ ಅಂತ ಕರೆಯೋದು ಇದನ್ನು, ನೀವು ಏನೇ ಬರೆದಿದ್ರು ಅದು ನಿಮಗೆ ಈ ಸಿಂಬಲಲ್ಲಿ ಔಟ್ಪುಟ್ ಅನ್ನೋದು ತೋರಿಸುತ್ತೆ, ಅರ್ಥ ಆಯ್ತಾ. ಫಾರ್ ಎಕ್ಸಾಂಪಲ್ ಈಗ ನಾನು ಕ್ಯೂ, ಇದು ಸ್ಟಾರ್ಟಿಂಗ್ ಟ್ಯಾಗ್, ದಿಸ್ ಇಸ್ ಅ ಎಂಡಿಂಗ್ ಟ್ಯಾಗ್. ಹೇ, ಹಾಯ್, ಹಲೋ ಎವ್ರಿ ಒನ್, ಏನು ಬೇಕಾದರೂ ಬರ್ಕೊಳ್ಳಿ, ಒಂದು ಥಿಯರಿ, ಹಾಯ್ ಆಲ್, ಹೆಲೋ ಎವ್ರಿ ಒನ್ ಅಂತ ಏನಾದರೂ ಬರ್ಕೊಳ್ಳಿ. ನಿಮಗೆ ಔಟ್ಪುಟ್ ಅನ್ನೋದು ಯಾವ ಥರ ಬರುತ್ತೆ ಅಂತಂದರೆ ಈ ಥರ ಬರುತ್ತೆ, ಹೇ, ಹಾಯ್, ಹಲೋ, ಸೊ ಈ ಥರ, ಅರ್ಥ ಆಯ್ತಾ. ನೆಕ್ಸ್ಟ್ ಏಯ್ತ್ ಟ್ಯಾಗ್ ಬಂದುಬಿಟ್ಟು ಬ್ಲಾಕ್ ವೈಟ್ ಟ್ಯಾಗ್, ಬ್ಲಾಕ್ ಕ್ವೈಟ್, ಓಕೆ. ಬ್ಲಾಕ್ ಕ್ವೈಟ್ ಅಂತಂದರೆ ಏನು, ನಾವು ಈಗ ಏನಾದರೂ ಒಂದು ಪ್ಯಾರಾಗ್ರಾಫ್ನ ಬರೀಬೇಕು ಅಂತಿದ್ದೀವಿ, ಈ ಥರ ನಾನೊಂದು ಪ್ಯಾರಾಗ್ರಾಫ್ ಟ್ಯಾಗ್ನ ಬರೀಬೇಕು ಅಂತಿದ್ದೀನಿ, ಬಟ್ ನನಗೆ ಔಟ್ಪುಟಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಪೇಸ್ ಬರಬೇಕು, ಸ್ಪೇಸ್ ಬಂದುಬಿಟ್ಟು ಆಮೇಲೆ ಇಲ್ಲಿಂದ ಪ್ಯಾರಾಗ್ರಾಫ್ ಅನ್ನೋದು ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬರಬೇಕು ಅಂತಂದರೆ ನಾನು ಬ್ಲಾಕ್ ವೈಟ್ನ ಯೂಸ್ ಮಾಡ್ತೀನಿ. ಸ್ಪೇಸ್ ಬಿಫೋರ್ ಸ್ಟಾರ್ಟ್ ಆರ್ ದ ಪ್ಯಾರಾಗ್ರಾಫ್, ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ಪ್ಯಾರಾಗ್ರಾಫಲ್ಲಿ ಸ್ವಲ್ಪ ಸ್ಪೇಸ್ ಬೇಕು, ಸೊ ಅದಕ್ಕೆ ನಾನು ಈ ಬ್ಲಾಕ್ ವೈಟ್ನ ಯೂಸ್ ಮಾಡ್ತಿದ್ದೀನಿ. ಇದ್ರ ಮುಂಚೆ ಬ್ಲಾಕ್ ವೈಟ್ ಅಂತ ಬರೀಬೇಕು, ಅರ್ಥ ಆಯ್ತಾ. ಬ್ಲಾಕ್ ವೈಟ್ ಆ್ಯಂಡ್ ಎಂಡಿಂಗ್ ಆಫ್ ದ ಬ್ಲಾಕ್ ಕ್ವೈಟ್ ಅಂತ. ನೆಕ್ಸ್ಟ್ ನೈನ್ತ್ ಒಂದು ಹಾರಿಜಾಂಟಲ್ ಲೈನ್ ಅಂತಂದರೆ ನಮಗೆಲ್ಲರಿಗೂ ಗೊತ್ತು, ಒಂದು ಲೈನ್ ಬರೀಬೇಕು. ಸೊ ಅದಕ್ಕೆ ನಾವು HR ಈಗ ಇಷ್ಟು ಪ್ಯಾರಾಗ್ರಾಫ್ ಇದೆ, ಅದಾದಮೇಲೆ ನನಗೊಂದು ಲೈನ್ ಬೇಕು ಅಂತಂದರೆ ಈ ಹಾರಿಜಾಂಟಲ್ ಲೈನ್ನ ಯೂಸ್ ಮಾಡಿದ್ರೆ, ಹಾರಿಜಾಂಟಲ್ ಲೈನ್ ಅದು ಟ್ಯಾಗ್ ಹೆಸರು ಏನಂದರೆ HR ಅಂತ ಯೂಸ್ ಮಾಡ್ತೀವಿ. ಮತ್ತು ಇದಕ್ಕೆ ನೋ ಕ್ಲೋಸಿಂಗ್ ಟ್ಯಾಗ್, ಇದಕ್ಕೆ ಕ್ಲೋಸಿಂಗ್ ಟ್ಯಾಗ್ ಅನ್ನೋದು ಇಲ್ಲ. ಸೊ ನೀನು ಎಲ್ಲಿ ಬೇಕೋ ಅಲ್ಲಿ ನೀನು ಈ ಹಾರಿಜಾಂಟಲ್ ಲೈನ್ನ ಯೂಸ್ ಮಾಡ್ಬೋದು. ಸೊ ಅರ್ಥ ಆಯ್ತಾ. ಇಷ್ಟು ಈ ಟ್ಯಾಗ್ಸ್ ಬಗ್ಗೆ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಕಾಮೆಂಟ್ಸ್ನೆಲ್ಲ, ಇಲ್ಲ ಈ ಹೆಡ್ಡಿಂಗ್ ಟ್ಯಾಗ್ಸ್ನ, ಪ್ಯಾರಾಗ್ರಾಫ್ ಟ್ಯಾಗ್ನ, ಬ್ರೇಕ್ ಟ್ಯಾಗ್ಸ್ನ, ಈ ಎಲ್ಲ ಟ್ಯಾಗ್ಸ್ನ ನಾನು ಲ್ಯಾಪ್ಟಾಪ್ನ ಯೂಸ್ ಮಾಡಿಕೊಂಡು ಒಂದು ಪ್ರೋಗ್ರಾಮ್ನ ರನ್ ಮಾಡಿ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಗಾಯ್ಸ್, ಬಾಯ್.